ಮಾಧ್ಯಮದ ಮುಖಾಂತರ ಜಗದೀಶ್ಗೆ ಒಂದು ಮಾತು ಹೇಳ್ತೀನಿ. ನಿನ್ಗೆ ತೋಳಲ್ಲಿ ತಾಕತ್ತಿದ್ರೆ ಜಗದೀಶ್ಗೆ ಹೊಡೆಯೋಕ್ ಬಿಟ್ಟಿಲ್ಲ. ಕೋಟ್ ಹಾಕೊಂಡ್ರ ಗೂಂಡಾಗಳ ಜಡ್ಜ್ಗೆನೆ ನೀನ್ ಯಾರು ಇದನ್ನ ಕೇಳಕ್ಕೆ ಅಂತ ಕೇಳ್ತಾನೆ. ಮರೀದಿ ಬೇಕಡ ಗೂಂಡಾಗಳಿಗೆ ಮರೀದಿ ಬೇಕಡ ನಿಮ್ಗೆ. ಕೋಟ್ ಹಾಕೊಂಡ್ ಬಂದಿರತಕ್ಕಂತ ಒಬ್ಬ ವಕೀಲನ ಆಗಿರೋದಕ್ಕೆ ಜಗದೀಶ್ಗೆ ಇವತ್ತು ಹೊಡೆದಿಲ್ಲ. ನೀವು ಕೋಟ್ ಹಾಕೊಂಡಿರೋದು ಸಾರ್ವಜನಿಕರಿಗೆ ನ್ಯಾಯ ಕೊಡ್ಸಕ್ಕೆ ಅಂತ ಎಲ್ಲಾರು ಅನ್ಕೊಂಡಿದ್ದಾರೆ. ನೀನ್ ಯಾವನು ಕೇಳೋದಕ್ಕೆ? ಗೂಂಡಾ ನಾರಾಯಣ ಸ್ವಾಮಿ ಜಗದೀಶ್ ಒಂದಷ್ಟು ಜನ ರೌಡಿಗಳನ್ನ ಬೇರೆ ಕರ್ಕೊಂಡ್ ಬಂದಿದ್ದಾನೆ. ನೀನ್ ಅಡ್ವೊಕೇಟ್ ಅದು ಯಾವ ಆಂಗಲ್ ಹೇಳ್ಬೇಕು ನಿನ್ಗೆ? ನಿನ್ನ ಮಗನ್ನ ನೀನ್ ಯಾಕಪ್ಪ ಕೋರ್ಟಿಗೆ ಕರ್ಕೊಂಡು ಬಂದೆ? ನೀನ್ ಹೆಂಗೆ ಪ್ರವೋಕ್ ಮಾಡಿ ನನ್ನ ಮಗನ್ನ ಹೊಡೆದೆ ಆ ವಿಡಿಯೋ ಹಾಕಿದೀನಿ. ನಾನು ಹೊಡೆದಿಲ್ಲ, ಹೊಡ್ಸಿಲ್ಲ. ನಿನ್ನಿಂದ ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ನನಗೇನು ಸಮಸ್ಯೆ ಇಲ್ಲ. ನಮ್ಗಳ ಮೇಲೂ ಕೇಸ್ ಇದೆ. ನನ್ನ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ. ವಕೀಲರುಗಳಿಗೆ ಬೈತಾ ಇದ್ರೆ ನಾನು ನೋಡ್ಕೊಂಡು ನಿಂತಿರ್ಬೇಕಾ? ಬೀಂಗ್ ಒಬ್ಬ ರೆಪ್ರೆಸೆಂಟೇಟಿವ್, ಒಬ್ಬ ಗವರ್ನಿಂಗ್ ಕೌನ್ಸಿಲ್ ಆಗಿ ನಾನು ಸುಮ್ಮನೆ ಇರ್ಬೇಕಾ? ಅದಕ್ಕೆ ನೀನು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಏನೋ, ಹೋಗೋ ಸಾಯೋ ಎಲ್ಲಾದ್ರು. ನೀನು ಬೆಂಬಲ ಕೋರ್ಬೇಕಾಗಿದ್ದು ವಕೀಲರದು. ಎಷ್ಟು ಜನ ಕ್ಲೈಂಟ್ಗೆ ಹೊಟ್ಟೆ ಉಡ್ಸಿ ನೀನು ಈ ಬಾಳ್ತಾ ಇದೀಯಾ? ರವಿ ಡಿ ಚನ್ನಣ್ಣ ಅವ್ರ ಪರವಾಗಿ ಯಾಕೆ ಹೋಗ್ತಾರೆ ಲಾಯರ್ಗಳು? ವಕೀಲರಂದ್ರೆ ಜನರು ನ್ಯಾಯವಾದಿಗಳು, ನ್ಯಾಯ ಕೊಡ್ಸೋರು, ಅನ್ಯಾಯದ ಪರ ಹೋರಾಟ ಮಾಡೋರು ಅಂತ ಅನ್ಕೊಂಡಿದ್ದಾರೆ. ರೌಡಿಗಳನ್ನ ನಂಬ್ಕೊಂಡು ಜೀವನ ಮಾಡ್ತಾರನಲ್ಲ ನಾನು. ಮಗನ ನೀನ್ ಸಿಗಬೇಕಾಯ್ತು ನನ್ನ ಕೈಗೆ. ಲಾಯರ್ಗಳು ಗೂಂಡಾಗಳು ರೌಡಿಗಳಾಗ್ಬಿಡ್ತೀವ. ಯು ಆರ್ ಅಟೆಂಪ್ಟೆಡ್ ಟು ಮರ್ಡರ್ ಮೈ ಸನ್. 307 ಬುಕ್ ಮಾಡ್ತೀನಿ ನಿನ್ ಮೇಲೆ. ಆ ಕರಿ ಕೋರ್ಟ್ಗೆ ಅವಮಾನ ಮಾಡ್ಬೇಡ. ತೆಗಿಯಲೇ ಆ ಕೋರ್ಟ್ ತೆಗಿಯಲೇ. ಯಾವೂರೋ ನಿಂದು? ಯಾವ ಜಿಲ್ಲೆಯಿಂದ ಬಂದೋ? ನಾನು ಕೆಂಪೇಗೌಡನ ವಂಶಸ್ಥ. ನನ್ನ ಮೇಲೆ ನಿನ್ ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡು. ಪಬ್ಲಿಕ್ ಗೆ ಕರೆ ಕೊಟ್ಬಿಟ್ಟು ಶಾಂತಿನ ಕದಡ್ಸೋ ಅಂತ ಕೆಲಸ ಮಾಡ್ತೀಯಲ್ಲ, ನಿನ್ಗೆ ಜವಾಬ್ದಾರಿ ಇದೆಯಾ? ನಿನ್ನ ಗಾಂಡು. ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಮಾತಾಡಕ್ ಸ್ಟಾರ್ಟ್ ಮಾಡಬಲ್ಲೆ. ನಾನು ಬೆಂಗಳೂರು ವಕೀಲರ ಸಂಘದ ಒಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯ. 2ನೇ ಸಲ ಗೆದ್ದಿರ್ತಕ್ಕಂಥದ್ದು. ಮೊದಲನೇ ಬಾರಿಗೆ ನಾನು ಗೆದ್ದಿರೋದಲ್ಲ, 2ನೇ ಬಾರಿಗೆ ನಾನು ಗೆದ್ದಿದ್ದೀನಿ. ನಾನು ಇವತ್ತು ಆ್ಯಕ್ಚುಲಿ ನಡೆದಿದ್ದಕ್ಕಿಂತ ಇದು ಪ್ರೀವಿಯಸ್ ಏನಾಯಿತು, ಯಾಕೆ ಹೀಗಾಯಿತು ಅನ್ನೋದನ್ನ ತಿಳ್ಕೊಬೇಕು. ನಾನು ಜಗದೀಶ್ಗೆ ವಿರೋಧ ಅಲ್ಲ. ಜಗದೀಶ್ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ಅವ್ರು ಏನೇ ಹೋರಾಟ ಮಾಡಲಿ, ಒಬ್ಬ ವಕೀಲನಾಗಿ ನಾನು ಸಪೋರ್ಟ್ ಮಾಡ್ತೀನಿ. ಆದರೆ ಏನಕ್ಕೆ ಈ ಗಲಾಟೆ ಆಯಿತು ಅದನ್ನು ಮೊದಲು ತಿಳ್ಕೊಬೇಕು. ಅವರು ಸುಮ್ಮನೆ ದಿಕ್ಕನ್ನ ತಪ್ಪಿಸೋವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವರ ಥರ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಲ್ಲ. ನಾನು ಮಾತಾಡಿದ್ರೆ ಮಾತಾಡಬಲ್ಲೆ, ಬಟ್ ನಾನು ಮಾತಾಡಲ್ಲ. ಯಾಕಂದರೆ ನಾನು ಅವರ ಮಟ್ಟಕ್ಕೆ ನಾನು ಇಳಿಯೋಕ್ಕೆ ಹೋಗೋದಿಲ್ಲ. ಇವರು ಮೊನ್ನೆ ದಿವಸ ರವಿ ಡಿ ಚನ್ನಣ್ಣ ಅವ್ರ ಬಗ್ಗೆ ಏನೋ ಒಂದು ಅಲಿಗೇಷನ್ ಮಾಡಿ ಒಂದು ಕೇಸನ್ನು ಯಾವುದೋ ಒಂದು ರವಿ ಡಿ ಚನ್ನಣ್ಣವ್ರ ಬಗ್ಗೆ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಲಾಯರ್ ಏನಿದ್ದಾರೆ ಅವರು ಒಂದು ಕೇಸ್ನ ಹಾಕಿ ಸ್ಟೇ ತೊಗೊಂಡಿದ್ದಾರೆ ಮೀಡಿಯಾಗಳ ಮೇಲೆ, ಒಂದು ಅಥವಾ ಡಿಫಾಮೇಷನ್ ಕೇಸು ಅದೆಲ್ಲ ಏನೋ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಮೀಡಿಯಾದಲ್ಲಿ ಟೆಲಿಕಾಸ್ಟ್ ಆಗಬಾರ್ದು ಅನ್ನೋ ವಿಚಾರವಾಗಿ ಒಂದು ಸ್ಟೇ ತೊಗೊಂಡಿದ್ರು. ಸೊ ಆ ಸ್ಟೇಗೆ ಸಂಬಂಧಪಟ್ಟಂಗೆ ಈತ ಏನು ಮಾಡ್ದ, ಒಂದು ಲಾಯರ್ಗಳ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅಂದರೆ ಈತ ಮಾತ್ರ ಲಾಯರು, ಬೇರೆ ಆ ರವಿ ಡಿ ಚನ್ನಣ್ಣನವ್ರಿಗೆ ಇರ್ತಕ್ಕಂಥ ಏನು ವಕಾಲತ್ ವಹಿಸಿದಂಥ ವ್ಯಕ್ತಿ ಲಾಯರ್ ಅಲ್ಲ ಅನ್ನೋ ಥರ ಇಡೀ ವಕೀಲರ ಸಮೂಹಕ್ಕೇ ಕೆಟ್ಟದಾಗಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ದಿವಸ ಸುಮ್ಮನೆ ಇದ್ವಿ. ನಿನ್ನೆ ದಿವಸ ಅವರು ಕೋರ್ಟಿಗೆ ಬಂದಿದ್ದರು. ನಿನ್ನೆ ದಿವಸ ಈತ ಕೋರ್ಟಿಗೆ ಬಂದಾಗ ಏನಾಗಿದೆ, ಅಲ್ಲಿ ಒಂದು 100 ಜನ ವಕೀಲರುಗಳು ಅಲ್ಲಿ ಹೋಗಿ ಅವನ್ನ ಏನಪ್ಪ ಈ ಥರ ಲಾಯರ್ಗಳ ಬಗ್ಗೆ ತಪ್ಪಾಗಿ ಮಾತಾಡಬೇಡ ನೀನು ಅಂತ ಕೇಳುವಂಥ ಒಂದು ಪ್ರಯತ್ನಗಳು ಆಗಿದೆ. ಆ ಟೈಮ್ಗೆ ನಮಗೊಂದಷ್ಟು ಕರೆ ಬರುತ್ತೆ ಅಸೋಸಿಯೇಷನ್ಗೆ, ದಯವಿಟ್ಟು ಹೋಗಿ ಮಾತಾಡಿ ಸ್ವಲ್ಪ ಅಂತ ನಾವು ಹೋಗ್ತೀವಿ. ಹೋದಾಗ ಆ ಥರ ಏನಾಗ್ತದೆ, ಮಾತಾಡೋದಕ್ಕೆ ಅಂತ ಹೋದರೆ ಪ್ರತಿಯೊಬ್ಬರಿಗೂ ನಿನಗೆ ತೋಳಲ್ಲಿ ತಾಕತ್ತಿದ್ರೆ ನಿನಗೇನು ಮಾಡಿದ್ಯಾ, ನೀನು ಯಾವನು ಕೇಳೋದಕ್ಕೆ, ಪ್ರತಿಯೊಬ್ಬ ಹಿರಿಯ ಕಿರಿಯ ಅನ್ನೋದನ್ನು ಇಲ್ಲದೆ ಪ್ರತಿಯೊಬ್ಬ ವಕೀಲರುಗಳ್ನು ಕೂಡ ಸಿಂಗ್ಯುಲರ್ ಆಗಿ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಅವನು ಇವನು ಅಂತ ಮಾತಾಡೋಲ್ಲ. ಈಗಲೂ ಕೂಡ ರೆಸ್ಪೆಕ್ಟ್ಫುಲಿ ಆಯಿತು ಜಗದೀಶ್ ಅವರೇ ಅಂತಲೇ ಮಾತಾಡ್ತೀನಿ. ಯಾಕಂದರೆ ಆತನ ಮೈ ಮೇಲೆ ರಕ್ಷೆ ಕೊಡ್ತಾ ಇರೋದು ಒಂದು ಕರಿಕೋಟು. ನಾನು ವಕೀಲರಂದರೆ ನನಗೆ ಪ್ರಾಣ, ಅವರಂದರೆ ನನ್ನ ಪ್ರೀತಿ, ಅವರೇ ನಮಗೆ ಶಕ್ತಿ. ನಾನು ವಕೀಲರನ್ನ ನಂಬಿಕೊಂಡು ಇವತ್ತು ಈ ಪ್ರೊಫೆಷನಲ್ಲಿ ಇದ್ದೀನೇ ವಿನಃ ಯಾರೋ ರೋಡಲ್ಲಿ ಹೋಗೋ ದಾಸಯ್ಯ ರೌಡಿಗಳನ್ನ ನಂಬ್ಕೊಂಡು ಜೀವನ ಮಾಡ್ತಾರೋನಲ್ಲ. ನನ್ನ ಶಕ್ತಿನೇ ವಕೀಲರು. ಹಾಗಾಗಿ ನಾನು ವಕೀಲರ ಸಮೂಹದ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಸಹಿಸೋದೇ ಇಲ್ಲ. ಅದ್ರ ವಿಚಾರವಾಗಿ ನೆನ್ನೆ ಅವನಿಗೆ ಕ್ಲಿಯರಾಗಿ ಹೇಳಿದ್ವಿ, ನೀನು ಮಾತಾಡಬಾರ್ದಪ್ಪ, ಈ ಥರ ಲಾಯರ್ಗಳ ಬಗ್ಗೆ ಎಲ್ಲ ತಪ್ಪಾಗೆಲ್ಲ ಹಾಕಬಾರ್ದು, ಪೋಸ್ಟ್ಗಳನ್ನ ಹಾಕೋದು ಮತ್ತೊಂದು ಇವೆಲ್ಲ ಬಿಡಬೇಕು. ನೀನು ಭ್ರಷ್ಟಾಚಾರಕ್ಕೆ ವಿರುದ್ಧವಾಗಿ ಹೋರಾಟ ಮಾಡ್ತೀಯ ಮಾಡು, ನಮ್ಮ ಸಪೋರ್ಟ್ ಇರುತ್ತೆ. ಲಾಯರ್ಗಳ ಸಹಾಯ ಕೇಳು, ನಮ್ಮ ಸಪೋರ್ಟ್ ಮಾಡ್ತೀವಿ. ಅದನ್ನು ಬಿಟ್ಬಿಟ್ಟು ವಕೀಲರು ನಿನಗೆ ಗೊತ್ತಿಲ್ಲ ಅಂದರೆ ಬಾ ಹೇಳ್ಕೊಡ್ತೀನಿ ಅದು ಇದು ಅಂತ ನೀನು ಮತ್ತೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ದಯವಿಟ್ಟು ಮಾಡಬೇಡ ಅಂತ ಕೇಳಿದಕ್ಕೆ ಅವನು ಬಹಳ ಕೆಟ್ಟದಾಗಿ ಮಾಡ್ದ. ಇಮಿಡಿಯೇಟ್ಲಿ ಸುಮ್ಮನೆ ಆಗ್ತಾನೆ ಅಂತ ನಾವು ಭಾವಿಸಿದ್ವಿ. ಆದರೆ ಸಾಯಂಕಾಲನೇ ಹೋಗಿ ಅವನೇನು ಮಾಡ್ತಾನೆ, ಪಬ್ಲಿಕ್ಕಿಗೆ ಒಂದು ಕರೆ ಕೊಡ್ತಾನೆ. ನನಗೆ ಇವತ್ತು ಎವಿಡೆನ್ಸ್ ಮಾಡೋದಕ್ಕೆ ಅಂತ ಹೋಗಿದ್ದೆ, 500 ಪುಟಗಳನ್ನ ಹಿಡ್ಕೊಂಡು ಕೋರ್ಟ್ಗೆ ಹೋದೆ, ನನಗೆ ಹಾಕಕ್ಕೆ ಬಿಡಲಿಲ್ಲ ಅಂತ. ಅದೆಲ್ಲ ಸುಳ್ಳು.
ಯಾವ 500 ಪುಟಗಳನ್ನು ಹಿಡ್ಕೊಂಡು ಅವ್ನು ಕೋರ್ಟ್ಗೆ ಎವಿಡೆನ್ಸ್ ಹಾಕಕ್ಕೆ ಹೋಗಿಲ್ಲ. ಯಾಕಂದರೆ ಕೇಸ್ ಇನ್ನು ಮೊನ್ನೆ ತಾನೇ ಕೋರ್ಟಿಗೆ ಬಂದಿದೆ. ಇನ್ನು ಅಬ್ಜೆಕ್ಷನ್ ಹಾಕಬೇಕು, ಅದಾದಮೇಲೆ ಇಶ್ಯೂಸ್ ಫ್ರೇಮ್ ಆಗಬೇಕು, ಆಮೇಲೆ ಎವಿಡೆನ್ಸ್ ಆಗಬೇಕು, ಇದೆಲ್ಲ ಇನ್ನು 5-6 ತಿಂಗಳಾಗತ್ತೆ. ಅಂಥದ್ರಲ್ಲಿ ಅವ್ನು ಈಗಲೇ ಎವಿಡೆನ್ಸ್ ತೊಗೊಂಡು ಹೋಗ್ಬಿಟ್ಟೆ ಅಂತಂದರೆ ಜನಸಾಮಾನ್ಯರಿಗೆ ಇದೆಲ್ಲ ಗೊತ್ತಿರೋದಿಲ್ಲ. ಅವ್ರೇನು ಮಾಡ್ತಾರೆ, ಇವ್ನು ಹೇಳಿದ್ದೆಲ್ಲ ಸತ್ಯ ಇರ್ಬೋದೇನೋ ಅಂತ ತಿಳ್ಕೊಳ್ತಾರೆ. ನೀವು ಯಾರು ನನಗೆ ಬೆಂಬಲ ಕೊಡ್ತೀರೋ ದಯವಿಟ್ಟು ಬನ್ನಿ ಅಂತ ರಾತ್ರೋರಾತ್ರಿ ನಾನು ಹೀರೋ ಆಗಬೇಕು ಅಂತ ಅವ್ನು ಹೆಂಗಂದ್ರೆ ಯಾವುದೋ ಒಂದು ತೆಲುಗು ತಮಿಳ್ ಪಿಕ್ಚರ್ಗಳಲ್ಲಿ ಜನಗಳನ್ನೆಲ್ಲ ಗುಂಪು ಹಾಕೊಂಡು ಬಂದು ಒಂದು ಹೀರೋ ಆಗ್ತಾನಲ್ಲ, ಆ ಥರ ಒಂದು ಪೋಟ್ರೆ ಮಾಡಿಕೊಂಡು ಕರೆ ಕೊಡ್ತಾನೆ. ಇವತ್ತು ನಾನು ನಿಜ ಹೇಳ್ಬೇಕು ಅಂದರೆ ನಾನು ಕೋರ್ಟ್ಗೆ ಬೆಳಿಗ್ಗೆ ನನ್ನ ಜೂನಿಯರ್ಸ್ ನನ್ನ ಆಫೀಸಲ್ಲಿ 15 ಜನ ನನ್ನ ಕಲೀಗ್ಸ್ ಇದ್ದಾರೆ. ಐ ಆಮ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್. ಆಯಿತಾ, ನಾನಿವತ್ತು ಆಫೀಸಲ್ಲಿದ್ದೀನಿ, ನನ್ನ ಕಲೀಗ್ಸು ನನ್ನ ಜೂನಿಯರ್ಸ್ ಎಲ್ಲ ಹೋಗಿದ್ದಾರೆ ಕೋರ್ಟ್ಗೆ. 11:15 ಕೂಡ ನಾನು ಇವತ್ತು ಆಫೀಸಲ್ಲೇ ಇದ್ದೀನಿ. ನನಗೆ ಫೋನ್ ಬರುತ್ತೆ, ಕೋರ್ಟ್ ಹತ್ರ ಇವತ್ತು ಈ ಥರ ಜಗದೀಶು ಒಂದಷ್ಟು ಜನ ರೌಡಿಗಳನ್ನ ಬೇರೆ ಕರ್ಕೊಂಬಂದಿದ್ದಾನೆ, ಒಬ್ಬ ಆಫೀಸ್ ಬೇರರು ನೀವೇನು ಮಾಡ್ತಾ ಇದ್ದೀರಾ, ಕೋರ್ಟ್ಗೆಲ್ಲ ಇವತ್ತು ಲಾಯರ್ಗಳು ಬಂದು ಕೇಸ್ ಅಟೆಂಡ್ ಮಾಡಬೇಕಾ, ರೌಡಿಗಳನ್ನ ಕರ್ಕೊಂಬಂದ್ಬಿಟ್ಟು ಕೇಸ್ನ ಅಟೆಂಡ್ ಮಾಡಿಸ್ಬೇಕಾ, ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ನೀವು ಬಂದಿದ್ರ ಮೇಲೆ ಅಸೋಸಿಯೇಷನ್ ಏನು ಮಾಡ್ತಾ ಇದ್ದೀರಾ, ಸತ್ತೋಗಿದೆಯಾ ಅಸೋಸಿಯೇಷನ್ ಅಂತ ನಮ್ಮ ಅಡ್ವೊಕೇಟ್ಸ್ ನಮ್ಮನ್ನು ಕೇಳೋಕ್ಕೆ ಪ್ರಾರಂಭ ಮಾಡಿದಾಗ ನಾನು ಆಫೀಸಲ್ಲಿ ಕೂತ್ಕೊಳ್ಬೇಕಾ, ಇಲ್ಲ ನನ್ನನ್ನು ಜನ ಯಾರು ನನ್ನ ವಕೀಲರು ನನ್ನನ್ನು ಗೆಲ್ಲಿಸಿದ್ದಾರೆ ನಾನು ಅವ್ರಿಗೆ ಹೋಗಿ ಉತ್ತರ ಕೊಡಬೇಕಾ, ಅವ್ರನ್ನ ಹೋಗಿ ಅವ್ರ ಪರವಾಗಿ ನಿಲ್ಲಬೇಕಾ? ಸೊ ನಾನು ಅವ್ರ ಪರವಾಗಿ ನಿಲ್ಲಬೇಕಾಗಿರೋದು ನನ್ನ ಧರ್ಮ. ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ. ಇವನು ಕರೆ ಕೊಟ್ಟಿದ್ದಕ್ಕೆ ಯಾರೋ ಒಂದು 35-40 ಜನ ದಾಂಡಿಗರುಗಳನ್ನ ಕರ್ಕೊಂಡು ಕೋರ್ಟಿಗೆ ಬಂದಿರ್ತಾನೆ. ನಾವು ಅವ್ರಿಗೂ ಕೂಡ ಹಾರ್ಮ್ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತ ಏನು ಮಾಡ್ತಾನೆ, ಇವನಿಗೆ ಒಂದು ಅದಕ್ಕೊಂದು ರಕ್ಷಣೆ ಕೊಡೋದಕ್ಕೆ ಸುಮಾರು ಒಂದು 150-200 ಜನ ಪೊಲೀಸ್ ಬೇರೆ ಇರ್ತಾರೆ. ಅವರು ಎಲ್ಲ ನೋಡ್ತಾನೆ ಇರ್ತಾರೆ. ಅವರು ಬಹಳ ಸಲ ಇವ್ನಿಗೆ ಹೇಳ್ತಾರೆ, ನೋಡಪ್ಪ ನೀನು ಸುಮ್ಮನೆ ಏನೇನೋ ಮಾಡ್ಬಿಡ್ತ, ಅಲ್ಲೋಗಿ ನಿಂತ್ಕೊತಾನೆ, ಅದೋ ಬಿಲ್ಡಿಂಗ್ ಹತ್ರ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾನೆ, ಇನ್ನೆಲ್ಲೋ ಹೋಗಿ ನೀನೋ ಮಾಡ್ತಾನೆ, ಅಂದರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾನೆ ಇರ್ತಾನೆ. ಸೊ ಅವರು ಹೇಳೋಷ್ಟು ಹೇಳ್ತಿರ್ತಾರೆ. ಕೊನೆಗೇನಾಗ್ತದೆ, ಅಲ್ಲಿ ಒಂದಷ್ಟು ಜನ ಲಾಯರ್ಗಳು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗ್ತಾರೆ. ಆಗಲೂ ಕೂಡ ನಾನು ಹೊರಗಡೆ ಹೋಗಿರ್ತೀನಿ. ಅವನ ಜೊತೆಯಲ್ಲಿ ಯಾರೋ ಒಂದಷ್ಟು ಜನ ಬೇರೆ ಒಂದಷ್ಟು ಜನ 2-3 ಜನ ಲೇಡೀಸ್ನ ಬೇರೆ ಕರ್ಕೊಂಬರ್ತಾನೆ. ಲೇಡೀಸ್ಗಳ ಮೇಲೆ ನಾವು ಜಗಳ ಮಾಡೋಕ್ಕಾಗಲ್ಲ. ನಾವು ಲೇಡೀಸ್ಗಳಿಗೆ ಬೈದು ಕಳಿಸ್ತೀವಿ, ನೋಡಮ್ಮ ದಯವಿಟ್ಟು ನೀನು ಹೋಗು, ಇವೆಲ್ಲ ನೀನು ಮಾಡಬಾರ್ದು, ಲಾಯರ್ಗಳಿಗೆ ನೀವು ಕೆಟ್ಟದಾಗ ಮಾತಾಡಬಾರ್ದು ಅಂತ ನಾವು ಹೇಳಿದ್ದೀವಿ, ತುಂಬ ಕ್ಲಿಯರಾಗಿ ಹೇಳಿದ್ದೀವಿ. ಆಕೆ ಬಾಯಿಗೆ ಬಂದಂಗೆ ಲಾಯರ್ಗಳನ್ನ ಗೂಂಡಾಗಳು ರೌಡಿಗಳು ಅಂತ ನೆನ್ನೆ ಆಕೆ ಫೇಸ್ಬುಕ್ಕಲ್ಲಿ ಬೇರೆ ಮಾತಾಡಿರ್ತಾಳೆ. ಲಾಯರ್ಗಳಿಗೆ ಒಂದು ಶಾಂತಿನ ಕದಡಿಸೋ ಅಂತ ಕೆಲಸ ಮಾಡ್ತಾರೆ ಜಗದೀಶು ಆ್ಯಂಡ್ ಅವ್ರ ಕಡೆಯವರೆಲ್ಲ. ಅದರಿಂದ ಲಾಯರ್ಗಳು ಗುಂಪು ಕಟ್ಕೊಂಡು ಏನಾಗುತ್ತೆ, ಆ ಬಂದಂಥ 30 ಜನ ಯಾರು ಬಂದಿರ್ತಾರೆ ಅವ್ರುಗಳಿಗೆ ಜೋರು ಮಾಡಿ ಅವ್ರಗಳ ಮೇಲೆ ಬಿದ್ದು ಸ್ವಲ್ಪ ದಾಂಧಲೆ ನಡೆಯುತ್ತೆ. ಯಾಕಂದರೆ ಯಾವ ಲಾಯರ್ಗಳು ಯಾವ ವ್ಯಕ್ತಿನೇ ಆಗಲಿ ನಿನ್ನನ್ನು ಗೂಂಡಾಗಳು ರೌಡಿಗಳು ಹಾಗೆ ಹೀಗೆ ಅಂತ ರೌಡಿಗಳನ್ನ ಲಾಯರ್ಗಳ ಬಗ್ಗೆ ಮಾತಾಡಿದ್ರೆ ಲಾಯರ್ಗಳು ಸುಮ್ಮನೆ ಇರ್ತಾರ? ಆದರೆ ನಾವು ನಮ್ಮ ಅಲ್ಲಿರ್ತಕ್ಕಂಥ ಗುಂಪು ಸೇರಿದಂಥ ಎಷ್ಟೋ ಜನ ಲಾಯರ್ಗಳನ್ನ ತಡೆದು ಜಗದೀಶ್ಗೆ ಹೊಡೆಯೋಕೆ ಬಿಟ್ಟಿಲ್ಲ. ಯಾಕಂದರೆ ಆತನು ಒಬ್ಬ ಲಾಯರನ್ನು ಒಂದೇ ಕಾರಣಕ್ಕೆ ಆತನಿಗೆ ಗೌರವ ಕೊಟ್ಟು ರಕ್ಷಣೆ ಕೊಟ್ಟು ನಾವೇ ಅವನನ್ನು ಆ್ಯಕ್ಚುಲಿ ಸೇಫ್ಟಿಯಿಂದ ಕಳಿಸ್ಕೊಟ್ಟಿದ್ದೀವಿ. ಈಗ ಹೋಗ್ಬಿಟ್ಟು ನನಗೆ ಓಡಿಸ್ಬಿಟ್ಟೆ, ನನ್ನ ಮಗನಿಗೆ ಓಡಿಸ್ಬಿಟ್ಟೆ, ನಮ್ಮ 30 ಜನ ನನ್ನ ಫ್ರೆಂಡ್ಸ್ಗಳಿಗೆ ಓಡಿಸ್ಬಿಟ್ಟೆ, ಹಾಗೆ ಹೀಗೆ ಅಂತ ಹೇಳ್ತಾನೆ. ನಾನು ಹೇಳೋದು, ಎಂಥ ಒಬ್ಬ ಜನಸಾಮಾನ್ಯರು ಒಂದು ಅರ್ಥ ಮಾಡ್ಕೊಬೇಕು. ನನ್ನ ಮಗನಿಗೆ ಓಡಿಸ್ಬಿಟ್ಟೆ ಅಂತ ಎಲ್ಲ ಕೇಳ್ತಾನೆ. ನಿನ್ನ ಮಗನ್ನ ನೀನು ಯಾಕಪ್ಪ ಕೋರ್ಟಿಗೆ ಕರ್ಕೊಂಡು ಬಂದೆ? ಮೊದಲನೇ ಪ್ರಶ್ನೆ. 30 ಜನ ನನ್ನ ಸ್ನೇಹಿತರುಗಳನ್ನ ಕರ್ಕೊಂಬಂದಿದ್ದೆ ನೀನು ಅಂತ ಕೋರ್ಟ್ಗೆ ನೀನು ಕೇಸ್ ಅಟೆಂಡ್ ಮಾಡೋಕ್ಕೆ ಬರಬೇಕಾ? 30 ಜನ ನಿನ್ನ ಸ್ನೇಹಿತರುಗಳನ್ನ ಕರ್ಕೊಂಡು ರೌಡಿಸಮ್ ಮಾಡೋಕ್ಕೆ ಬರಬೇಕಾ? ಹಂಗಂದ್ರೆ ನೀನು ಅಲ್ಲಿನ ವಕೀಲರುಗಳು ಹೇಳೋದೇನೆಂದರೆ, ಈ ಯಾರು ವಕಾಲತ್ತು ವಹಿಸಿದ್ರು ರವಿ ಡಿ ಚೆನ್ನಣ್ಣನವ್ರಿಗೆ ಆ ಲಾಯರ್ಗೆ ಒಡಿಸೋದಕ್ಕೆ ಅಂತ 30 ಜನನ ಕರ್ಕೊಂಬಂದಿರ್ತಾನೆ ಅಂತ ಹೇಳೋದು. ಸರಿ, ಅದನ್ನು ನೀನು ಮಾಡೋಕ್ಕೆ ಕರ್ಕೊಂಬಂದು ಲಾಯರ್ಗಳೆಲ್ಲರೂ ಬಂದು ಅವನು ಮಾಡೋದನ್ನು ತಪ್ಪು ಅಂತ ವಿರೋಧಿಸಿದ ತಕ್ಷಣ ಲಾಯರ್ಗಳು ಗೂಂಡಾಗಳು ರೌಡಿಗಳಾಗ್ಬಿಡ್ತೀವ? ನಾನೊಬ್ಬ ರೆಪ್ರೆಸೆಂಟೇಟಿವ್ ಆಗಿ ನಾನು ಅದನ್ನು ತಡೆಯುವಂಥ ಕೆಲಸ ಮಾಡಬೇಕು. ಅದನ್ನು ನಾನು ಕೆಲಸ ಮಾಡಿದ್ದೀನಿ. ನಿನ್ನೆ ಆತ ಮಾಡ್ತಾನೆ, ನಿನ್ನೆ ಕೋರ್ಟಲ್ಲಿ ಬಂದಿದ್ದಾಗ ನಾವು ತಡೆಯೋದಕ್ಕೆ ಅಂತ ಹೋಗ್ತೀವಿ, ಏಕವಚನದಲ್ಲಿ ಮಾತಾಡಿಸ್ತಾನೆ. ನಾವು ಅದನ್ನು ತಡ್ಕೊತೀವಿ. ಒಂದು ಕೋರ್ಟ್ಗೆ ರಿಜಿಸ್ಟ್ರಾರ್ ಅಂತ ಇರ್ತಾರೆ. ರಿಜಿಸ್ಟ್ರಾರ್ ಬಂದು ನೋಡಿ ಕೋರ್ಟಲ್ಲಿ ಹಿಂಗೆಲ್ಲ ಬಂದು ಗಲಾಟೆ ಮಾಡಬಾರ್ದು, ನೀವು ಹೋಗಿ ಇಲ್ಲೆಲ್ಲ ನೀವು ದಯವಿಟ್ಟು ಹಿಂಗೆಲ್ಲ ಗಲಾಟೆ ಮಾಡಬೇಡಿ ಅಂತ ಕೇಳಕ್ಕೆ ಬಂದೆ. ನೀನು ಯಾರು ಅಂತಾರು. ಜಡ್ಜ್ಗೆನೆ ನೀನು ಯಾರು ಇದನ್ನು ಕೇಳೋಕ್ಕೆ ಅಂತ ಕೇಳ್ತಾನೆ. ಏನಾಗೋಗಿದೆ ಆತನಿಗೆ ಏನು ಮನಸ್ಥಿತಿ ಸರಿ ಇದೆಯೋ ಇಲ್ವೋ ಅದು ಗೊತ್ತಾಗ್ತಾ ಇಲ್ಲ. ಏನಂದರೆ ಒಬ್ಬ ವಕೀಲನಾಗಿರೋದ್ರಿಂದ ನಾವು ಆತನಿಗೆ ಬೆಂಬಲ ಕೊಡಬೇಕಾ, ಇಲ್ಲ ಆತ ಮಾಡೋ ಕೆಲಸಗಳಿಗೆ ವಿರೋಧ ವ್ಯಕ್ತಪಡಿಸ್ಬೇಕಾ? ಅದೇ ಒಂದು ನಮಗೆ ಒಂಥರ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಯಾಕಂದರೆ ಮಾಡೋ ಕೆಲಸ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಎಲ್ಲ ಚೆನ್ನಾಗಿದೆ. ನಾವು ಅದ್ರ ಬಗ್ಗೆ ನಾವು ಇವತ್ತು ಆತನ ಅಲ್ಲಿ ಕರೆದಿದ್ದು ಹೇಳಿದ್ದು ಅಷ್ಟೇ, ನೀನು ತಪ್ಪು ಮಾಡೋರಿಗೆ ವಿರೋಧ ವ್ಯಕ್ತಪಡಿಸು, ಫೆಟರ್ನಿಟಿಗೆ ವಿರೋಧ ವ್ಯಕ್ತಪಡಿಸ್ಬೇಡ. ನೀನು ಯಾರನ್ನೋ ಕರ್ಕೊಂಬಂದ್ಬಿಟ್ಟು ಫೆಟರ್ನಿಟಿಗೆ ಅವಮಾನ ಮಾಡಬೇಡ, ಆ ಕರಿಕೋಟಿಗೆ ಅವಮಾನ ಮಾಡಬೇಡ ಅಂತ ನಾವು ಹೇಳ್ತಾ ಬಂದಿದ್ದು ಅಷ್ಟೇ. ಬಿಟ್ಟರೆ ಆತನಿಗೆ ಇವತ್ತು ಕೂಡ ಹೊಡೆದಿಲ್ಲ. ಆತ ಅಲ್ಲ ಅರ್ಥ ಮಾಡ್ಕೊಬೇಕು, ಒಬ್ಬ ಕೋಟ್ ಹಾಕ್ಕೊಂಡು ಬಂದಿರತಕ್ಕಂಥ ಒಬ್ಬ ವಕೀಲನ ಆಗಿರೋದಕ್ಕೆ ಜಗದೀಶ್ಗೆ ಇವತ್ತು ಹೊಡೆದಿಲ್ಲ.
ಬೇರೆ ಯಾರ್ಯಾರೋ ರೌಡಿಗಳನ್ನ ಜೊತೆಗೆ ನೀನು ಕರ್ಕೊಂಬಂದಿದ ತಕ್ಷಣ ನಿನಗೆ ಬಿಟ್ಬಿಡ್ಬೇಕಾ? ನಾನು ಈ ಮುಖಾಂತರ ಹೇಳ್ತೀವಿ, ಇವಾಗ ನಮ್ಗಳ ಮೇಲೆ ಏನು ಕೇಸ್ ಆಗಿಲ್ವಾ? ನೋಡಿ, ಹೋರಾಟಗಾರರಿಗೆ ಕೇಸ್ ಆಗೋದಕ್ಕೆ ಸಾಮಾನ್ಯ. ನಮ್ಗಳ ಮೇಲೂ ಕೇಸಿದೆ, ನಮ್ಮ ಮೇಲೂ ಹೋರಾಟ ಮಾಡಿದ್ದೀವಿ ಸ್ವಾಮಿ. ನಾವು ಕರ್ನಾಟಕ ನಮ್ಮದವ್ರಿಗೋಸ್ಕರ ನಾವು ಎಷ್ಟೋ ಹೋರಾಟ ಮಾಡಿಬಿಟ್ಟಿದ್ದೀವಿ. ನಾನು ಕೆಂಪೇಗೌಡ 500 ವರ್ಷದ ಇತಿಹಾಸ ಅಂತಾನೆ ರೀ. ನಾನು ಕೆಂಪೇಗೌಡನ ವಂಶಸ್ಥ, ನಾನು ಕೂಡ ಗೌಡನೇ, ಪಕ್ಕ ಒಕ್ಕಲಿಗ. ನಾನು ಹುಟ್ಟಿ ಬೆಳೆದು ಪ್ರತಿಯೊಂದೂ ನಾನು ಎಲ್ಲ ಇದೇ ಬೆಂಗಳೂರಲ್ಲೇ ನಾನು ಇರೋನು, ಆಯಿತಾ? ನನ್ನ ಊರು ತುಮಕೂರು, ಆಯಿತಾ? ಪಕ್ಕ. ಆದರೆ ನನ್ನ ಜೀವ ಕೊಟ್ಟಿದ್ದು ಊರು ತುಮಕೂರು, ಆದರೆ ಜೀವನ ಕೊಟ್ಟಿದ್ದು ಬೆಂಗಳೂರು, ಆಯ್ತಾ? ನಿನ್ನೆ ಇವತ್ತು ನಡೆದ ಘಟನೆ ಬಗ್ಗೆ ನೀವು ಹೇಳಿದ್ರಿ. ನಿನ್ನೆ ಲಾಯರ್ ಜಗದೀಶ್ ಅವರು ಹೇಳ್ತಾ ಇರುವಂತದ್ದು, ನಿನ್ನೆ ಅವ್ರೇನು ವಕಾಲತನ ಹಾಕಕ್ ಬಂದ್ರು ಆ ಸಂದರ್ಭದಲ್ಲಿ ಸುಮಾರು ಒಂದು 200ರಿಂದ 300 ಜನ ರವಿ ಡಿ ಚನ್ನನ್ ಅವ್ರ ಕಡೆಯವರು ಲಾಯರ್ಗಳು, ಅಂದ್ರೆ ಅವ್ರ ಬೆಂಬಲಿಗರು ಬಂದ್ಬಿಟ್ಟು ನಮ್ಗೆ ಹಲ್ಲೆ ಮಾಡೋದು ಅಂತ ಹೇಳಿದ್ರೆ ನಿನ್ನೆ ಏನ್ ನಡೀತು? ಏನ್ ರವಿ ಡಿ ಚನ್ನನ್ ಅವ್ರಿಗೇನು ಲಾಯರ್ಗಳನ್ನ ಫ್ಯಾನ ಮಾಡಕ್ಕೇನು ಕೆಲಸ ಇಲ್ವಾ ಅವ್ರಿಗೆ? ಯಾಕೆ ಹೋಯ್ತಾರೆ ರವಿ ಡಿ ಚನ್ನನ್ ಅವ್ರ ಪರವಾಗಿ ಯಾಕೆ ಹೋಗ್ತಾರೆ ಲಾಯರ್ಗಳು? ನಮಗೆ ಫೀಸ್ ಕೊಟ್ಟರೆ ಕೇಸ್ ಅಟೆಂಡ್ ಮಾಡ್ತೀವಿ ಅಷ್ಟೇ. ನಾವು ಯಾರ ಪರ ಅಲ್ಲ, ಯಾರ ವಿರೋಧ ಅಲ್ಲ. ನಮಗೆ ಕೆಲಸ ಮಾಡಬೇಕು, ಸರ್ವಿಸ್ ಮಾಡ್ತೀವಿ. ಲಾಯರ್ಗಳಂದ್ರೆ ಏನು ಗೊತ್ತಾ? ಇಲ್ಲ ನೋಡಿ, ನಿನ್ನೆ ತಡೆನೇ ಹಾಕಿಲ್ಲ. ಅವ್ರು ಹೇಳ್ತಾ ಇರೋದೇ ತಪ್ಪಿದೆ. ನಿನ್ನೆ ಕೋರ್ಟಲ್ಲಿ ಅವರ ಜೂನಿಯರ್ ಅಟೆಂಡ್ ಆಗಿದ್ದಾರೆ, ಇವ್ರು ಅಟೆಂಡೇ ಆಗಿಲ್ಲ. ನಿನ್ನೆ ಇವ್ರು ಆ್ಯಕ್ಚುಲಿ ನನಗೆ ಕೇಸ್ ಅವ್ರ ಜೂನಿಯರು ಟೈಮ್ ಕೇಳಿದ್ದಾರೆ. ಏನಾಗುತ್ತೆ, ಕೋರ್ಟಲ್ಲಿ ಇನ್ ಟೈಮಲ್ಲಿ ಪ್ರತಿಯೊಂದು ಇತ್ತು ಅಂದರೆ ಇನ್ ಟೈಮಲ್ಲಿ ಕೇಸ್ ನಡೆಸಿದ್ರೆ ನಡೆಯುತ್ತೆ, ಇಲ್ಲಾಂದ್ರೆ ಕೇಸ್ ಡೇಟ್ ಹೋಗುತ್ತೆ ಆಟೋಮೆಟಿಕಲಿ. ಸೊ ಹಾಗಾಗಿ ನಾನು ಇವ್ರ ಅಪಿಯರೆನ್ಸು, ಅವ್ರು ಯಾರೋ ಜೂನಿಯರ್ ಅಟೆಂಡ್ ಆಗಿದ್ದಾರೆ, ಇವ್ರು ಅಟೆಂಡೇ ಆಗಿಲ್ಲ, ಇವ್ರನ್ನ ತಡೆಯೋದಿಲ್ಲ. ಆಮೇಲೆ ನೀವು ದಯವಿಟ್ಟು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ನಾನು ಎವಿಡೆನ್ಸ್ ಸಲ್ಲಿಸಲು 500 ಪುಟಗಳ ಎವಿಡೆನ್ಸ್ ಸಲ್ಲಿಸಲು ಹೋಗಿದ್ದೆ ಅಂತ ಹೇಳ್ತಾರೆ. ಎವಿಡೆನ್ಸ್ ಸಲ್ಲಿಸೋ ಸ್ಟೇಜ್ ಇದು. ಒಂದು ಕೇಸನ್ನು ಹಾಕಿದ್ರೆ ಫಸ್ಟು ಕೇಸನ್ನು ಯಾರು ವಿರುದ್ಧವಾಗಿ ಹಾಕಿರ್ತೀರೋ ಅವ್ರಿಗೆ ನೋಟಿಸ್ ಹೋಗುತ್ತೆ. ಅದಾದಮೇಲೆ ಇಶ್ಯೂಸ್ ಫ್ರೇಮ್ ಆಗುತ್ತೆ, ಅಲ್ಲ ಅಬ್ಜೆಕ್ಷನ್ ಪಾರ್ಟಿ ಬಂದು ಅಟೆಂಡ್ ಆಗ್ತಾರೆ. ಅದಾದಮೇಲೆ ಅಬ್ಜೆಕ್ಷನ್ನು ರಿಟರ್ನ್ ಸ್ಟೇಟ್ಮೆಂಟು ಫೈಲ್ ಮಾಡಬೇಕು. ಅದಾದಮೇಲೆ ಅದ್ರ ಮೇಲೆ ಇಶ್ಯೂಸ್ ಫ್ರೇಮ್ ಆಗಬೇಕು. ಅದಾದಮೇಲೆ ಎವಿಡೆನ್ಸ್ ಫೈಲ್ ಮಾಡೋದಕ್ಕೆ 7 ತಿಂಗಳು ಮೇಲೆ ಆಗತ್ತೆ. ನಾನು ಹೇಳೋದು ಅದು ಸಮಯನೇ ಬಂದಿಲ್ಲ. ನೀನು ಈಗಲೇ ಎವಿಡೆನ್ಸ್ ಹಾಕಕ್ಕೆ ಹೋಗಿದ್ದೀನಿ, 500 ಪುಟಗಳ ಎವಿಡೆನ್ಸು ರೀ. ನೀವು ಹಾಕ್ಲಿ, ಅವರು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾರಲ್ಲ, ನಮ್ಮ ಸಂಪೂರ್ಣ ಸಪೋರ್ಟ್ ಇರುತ್ತೆ. ನೀವು ಒಂದನ್ನು ಗಮನಿಸಬೇಕು. ನಾನು ಈ ಮಾಧ್ಯಮದ ಮುಖಾಂತರ ಜಗದೀಶ್ಗೆ ಒಂದು ಮಾತು ಹೇಳ್ತೀನಿ. ನೀನು ಬೆಂಬಲ ಕೋರಬೇಕಾಗಿದ್ದು ವಕೀಲರದು. ನೀನೊಬ್ಬ ವಕೀಲನಾಗಿದ್ದುಕೊಂಡು ನನಗೆ ಈ ಥರ ತೊಂದರೆ ಆಗ್ತಾ ಇದೆ, ವಕೀಲರ ಸಂಘಕ್ಕೆ ಹೋಗ್ಬಿಟ್ಟು, ಸರ್ ನಮ್ಗೆ ಈ ಥರ ತೊಂದರೆ ಆಗ್ತಾ ಇದೆ, ನಾನು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀನಿ, ನಿಮ್ಮ ಸಹಾಯ ಬೇಕು, ನಿಮ್ಮ ಸಹಕಾರ ಬೇಕು ಅಂತ ಕೇಳಬೇಕೇ ವಿನಃ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಲಾಯರ್ ಆಗಿದ್ದುಕೊಂಡು ಪಬ್ಲಿಕ್ಕಿಗೆ ಕರೆ ಕೊಟ್ಬಿಟ್ಟು ಶಾಂತಿನ ಕದಡಿಸೋ ಅಂತ ಕೆಲಸ ಮಾಡ್ತೀಯಲ್ಲ, ನಿನಗೆ ಜವಾಬ್ದಾರಿ ಇದೆಯಾ? ರೌಡಿಗಳನ್ನ ಕರ್ಕೊಂಡು ಕೋರ್ಟಿಗೆ ಕರ್ಕೊಂಡ್ಬರ್ತೀಯಲ್ಲ, ನಾವು ವಕೀಲರುಗಳ ಗೌರವ ಏನಾಗುತ್ತೆ? ಒಂದು ವಕೀಲರು ಬೆಂಗಳೂರ ಅಸೋಸಿಯೇಷನ್ ಇಡೀ ಏಷ್ಯಾಗೆ ದೊಡ್ಡ ಅಸೋಸಿಯೇಷನ್ನು. ಆ ಅಸೋಸಿಯೇಷನನ್ನು ಒಬ್ಬ ರೆಪ್ರೆಸೆಂಟ್ ಮಾಡೋ ಒಬ್ಬ ಗವರ್ನಿಂಗ್ ಕೌನ್ಸಿಲು ನಿನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ. ನೀನು ಕರ್ನಾಟಕದಲ್ಲಿ ನೀನೊಬ್ಬ ಲಾಯರೇ. ನಾನು ಅದ್ರ ಬಗ್ಗೆ ನಾನು ನಿನ್ನ ನಕಲಿಲ್ಲ ವಕೀಲ, ನಾನು ಹತ್ರ ಮಾತಾಡಲ್ಲ. ನೀನು ವಕೀಲನೇ. ನೀನು ಹೇಗೆ ವಕೀಲ ಆಗಿದೆ ನನಗೆ ಬೇಡ್ದಿಲ್ಲದ್ದು. ನೀನೊಬ್ಬ ವಕೀಲ. ನೀನು ಡೆಲ್ಲಿಲಾಗೋ, ಬಾಂಬೆಲಾಗೋ, ಮದ್ರಾಸಲ್ಲಾಗೋ, ಎಲ್ಲಾಗೋ ನೀನೊಬ್ಬ ಲಾಯರ್, ನಿನಗೆ ನಾವು ಗೌರವಿಸ್ತೀವಿ. ಆದರೆ ಪ್ರಾಕ್ಟೀಸ್ ಏನು, ಒಬ್ಬ ವಕೀಲ ಎಷ್ಟು ಕಷ್ಟಪಡ್ತಾನೆ, ಅವನು ಏನು ಶ್ರಮ ಪಡ್ತಾನೆ, ಫಸ್ಟ್ ಪ್ರೊಸೀಜರ್ ತಿಳ್ಕೊಂಡು ಕಷ್ಟಪಟ್ಟು ಒಬ್ಬ ವಕೀಲರಿಗೆ ನೆನ್ನೆ ಸೀನಿಯರ್ ಲಾಯರ್ಗಳೆಲ್ಲ ಬಂದ್ಬಿಟ್ಟು, ನೋಡಿ ನೀವು ಈ ಥರ ಮಾತಾಡಬೇಡಿ, ಸೋಷಿಯಲ್ ಮೀಡಿಯಾಗಳೆಲ್ಲ ಬಹಳ ಮಾತಾಡಿ ವಕೀಲರ ಗೌರವನ ತೆಗಿತಾ ಇದ್ದೀರಾ ಅಂತ ಎಷ್ಟೋ ಜನ ಬಂದು ಮಾತಾಡ್ತಾ ಇದ್ರೆ, ಸೀನಿಯರ್ಗಳು ಅಂತ ಕೂಡ ನೋಡಿದಾಗ ಸಿಂಗ್ಯುಲರ್ ಆಗಿ ಮಾತಾಡ್ತಾರೆ. ವಕೀಲರುಗಳಿಗೆ ಬೈತಾ ಇದ್ರೆ ನಾನು ನೋಡ್ಕೊಂಡು ನಿಂತಿರ್ಬೇಕಾ? ಬೀಂಗ್ ಒಬ್ಬ ರೆಪ್ರೆಸೆಂಟೇಟಿವ್, ಒಬ್ಬ ಗವರ್ನಿಂಗ್ ಕೌನ್ಸಿಲಾಗಿ ನಾನು ಸುಮ್ಮನೆ ಇರಬೇಕಾ? ಅದಕ್ಕೆ ನಾನು ನೋಡಪ್ಪ ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ನಾನು ವಿರೋಧಿಸಿದ್ದೇನೆ ವಿನಃ ನಾನು ಓಡಿಸಿಲ್ಲ. ಆ ಕೆಲಸ ನಾನು ಮಾಡಲ್ಲ. ಆಮೇಲೆ ನಮ್ಮ ಗಂಡಸ್ತನಗಳ ಬಗ್ಗೆ ನೀನೇನು ವಕೀಲನಾ, ನೀನು ರೌಡಿ, ನೀನು ಗಾಂಡು, ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬಲ್ಲೆ. ನಾನು ಅವರ ಮಟ್ಟಕ್ಕೆ, ಅವರಷ್ಟು ಕೀಳ ಮಟ್ಟಕ್ಕೆ ನಾನು ಇಳಿಯೋದಿಲ್ಲ. ನಾನು ಈಗಲೂ ಕೂಡ ಅವ್ರಿಗೆ ಹೇಳೋದಿಷ್ಟೇ, ಒಬ್ಬ ವಕೀಲನಾಗಿ ನಿಮ್ಮ ನಡತೆಯನ್ನು ಬದಲಾಯಿಸ್ಕೊಳ್ಳಿ. ಸಮಾಜದ ಭ್ರಷ್ಟಾಚಾರದ ವಿರುದ್ಧ, ದುಷ್ಟರ ವಿರುದ್ಧ ನೀವು ಹೋರಾಟ ಮಾಡಿ, ಸದಾ ನಾವು ನಿಮ್ಮ ಜೊತೆಲಿರ್ತೀವಿ. ಇಷ್ಟೇ.